ಕಳೆದ ಭಾನುವಾರ ಸಿಎಂ ಸಿದ್ದರಾಮಯ್ಯ ಮನೆಗೆ ತೆರಳಿ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಇವತ್ತು ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಸಿಎಂಗಾಗಿ ಭರ್ಜರಿ ಬ್ರೇಕ್ಫಾಸ್ಟ್ ಆಯೋಜಿಸಲಾಗಿತ್ತು. ಉಪಹಾರ ಕೂಟದಲ್ಲಿ ಸಿಎಂಗಾಗಿ ವಿಶೇಷ ನಾಟಿ ಕೋಳಿ ಸಾರು ತಯಾರಿಸಲಾಗಿತ್ತು. ಸದಾಶಿವನಗರದಲ್ಲಿರೋ ಡಿಸಿಎಂ ನಿವಾಸಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಇಡ್ಲಿ ಜೊತೆಗೆ ನಾಟಿ ಕೋಳಿ ಖಾದ್ಯವನ್ನ ಸವಿದರು. ಬ್ರೇಕ್ಫಾಸ್ಟ್ ಸಭೆಗೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಸಿಎಂ ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಹೇಳಿದಾಗ ಇನ್ನು ಕುರ್ಚಿ ಫೈಟ್ ವಿಚಾರವಾಗಿ ಮಾತಾಡಿರೋ ಸಿದ್ದರಾಮಯ್ಯ, ನಾವು ಮೊದಲಿನಿಂದಲೂ ಒಗ್ಗಟ್ಟಾಗಿದ್ದೇವೆ, ಹೈಕಮಾಂಡ್ ಹೇಳಿದಂತೆ ನಡೀತೇವೆ ಅಂತ ಹೇಳಿದ್ರು. ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿ. ಇವತ್ತು ಒಗ್ಗಟ್ಟಾಗಿರೋದಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ಮೊನ್ನೆನೇ ಚರ್ಚೆ. ದಿನ ದಿನಕ್ಕೂ ಸಿಎಂ ಮಾತಿನ ವರಸೆ ಬದಲಾಗ್ತಾ ಇದೆ. ಬೆಳಿಗ್ಗೆ ಡಿಕೆಶಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸಭೆ ಬಳಿಕ ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಮಧ್ಯಾಹ್ನ ರಾಜಕೀಯ ಶಾಶ್ವತ ಅಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಜೊತೆ ಮಾತಾಡುವಾಗ ಸಿಎಂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ, ಏನಾಗುತ್ತೋ ಆಗ್ಲಿ ಅಂತ ಹೇಳಿದ್ದಾರೆ. ರಾಜಕೀಯ ಶಾಶ್ವತವಲ್ಲ ಎನ್ನುವ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಪಷ್ಟನೆ ಕೊಟ್ಟರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಿಎಂ ಮತ್ತು ನನ್ನ ನಡುವೆ ನಡೆದ ಸಂಭಾಷಣೆ ವೇಳೆ ಸಿಎಂ ಖುಷಿಯಾಗಿದ್ರು. ನಾನು ಬ್ರೇಕ್ಫಾಸ್ಟ್ ಬಗ್ಗೆ ಕೇಳಿದಾಗ ಮಾತಾಡಿದ್ರು. ನಾಯಕತ್ವ ಬದಲಾವಣೆ ವಿಚಾರವಾಗಿ ಅವರು ಹೇಳಿಲ್ಲ ಅಂತ ಹೇಳಿದ್ರು. ಮಾಡಿದ್ರು ನನಗೆ ಬಹಳ ಇಷ್ಟ ಆಗಿತ್ತು. ಏನ್ ಸಾರ್ ಬಹಳ ಖುಷಿಯಾಗಿದ್ರಿ, ನಾಟಿ ಕೋಳಿ ಎಲ್ಲ ಚೆನ್ನಾಗಿತ್ತ ಸಾರ್ ಅಂತ ಕೇಳಿದೆ. ಸಹಜವಾಗಿ ಕೇಳಿದ್ದು, ಬೇರೆ ಏನಿಲ್ಲ. ಅವಾಗ ಏನೋ ಗೋಪಾಲ್ ಭಾರಿ ಚೆನ್ನಾಗಿತ್ತು ಕಣೋ, ಇದು ಮೈಸೂರು ಮಾದರಿಯಲ್ಲಿ ಮಾಡಿದ್ರು, ನನಗೆ ಭಾಳ ಇಷ್ಟ ಆಗಿತ್ತು, ನಾನು ಒಳ್ಳೆ ತಿಂಡಿ ತಿಂದೆ ಕಣೋ, ಚೆನ್ನಾಗಿದೆ ಅಂತ ಹೇಳ್ತಾ ಮಾತಾಡ್ತಾ ಬಂದರು. ನನಗೂ ಏನೋ ಕಲರ್ಫುಲ್ಲಾಗಿ ಬಂದ್ಬಿಟ್ಟಿದೆಯಲ್ಲೋ ಏನೋ ಹಂಗೆ ಅಂದರು. ಯಾವಾಗಲೂ ಮಾಮೂಲಲ್ಲ ಸರ್ ನಾನು ಬರೋದೇ ಅಂತ, ಕರೆಕ್ಟ್ ಕಣ ಅಂತ ಹೇಳಿದ್ರು. ಭಾಳ ಖುಷಿ, ಆ ಸಂತೋಷದಲ್ಲಿ ಇದ್ದರು. ಬೇರೆ ಬೇರೆ ಏನು ಹೇಳಿಲ್ಲ ಅವರು. ಅದರ ಬಗ್ಗೆನೇ ಮಾತಾಡ್ತಾ ಬಂದರು. ಬಿಟ್ಟರೆ ಬೇರೆ ರಾಜಕೀಯವಾಗಿ ಗೊಂದಲದ ಬಗ್ಗೆ ಅದು ಏನು ಹೇಳಿಲ್ಲ. ಖುಷಿಯಲ್ಲೇ ಇದ್ರು ಅಷ್ಟೇ. ಖುಷಿಯಾಗಿದ್ದಾರೆ. ಗೋಪಾಲ್ ಇವೆಲ್ಲ ರಾಜಕೀಯ ಬಿಡೋ, ಇದೆಲ್ಲ ಇದ್ದೇ ಇರುತ್ತಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಾರೆ. ಬಿಟ್ಟರೆ ಅವ್ರು ಯಾವತ್ತೂ ಆ ಥರ ನೋವಿನಿಂದ ಇನ್ನೊಂದಿಂದ ಹೇಳಿಲ್ಲ. ಎಷ್ಟು ಖುಷಿಯಾಗಿ ಬಂದರು. ಯಾಕೆಲ್ಲ ಅಲ್ಲಿದ್ದ ಹೆಗಲ ಮೇಲೆ ಕೈ ಹಾಕೋ ಬಂದು ನಿಮ್ಮ ಟಿ ವಿವರೆಗೂ ಬಂದು ಹೇಳಿದಾರಲ್ವಾ. ಹಂಗಾಗಿ ಈ ಥರ ಏನು ಆ ಥರ ಇರಲಿಲ್ಲ. ಸಿಎಂ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಅವರನ್ನ ಕರೆದಿದ್ದೆ, ನಮ್ಮ ಮನೆಯಲ್ಲಿ ಸಂತೋಷದಿಂದ ಇಬ್ಬರು ತಿಂಡಿ ತಿಂದಿದ್ದೇವೆ. ರಾಜಕೀಯ, ಪಕ್ಷ, ಸರ್ಕಾರ ಹಾಗೂ ಅಸೆಂಬ್ಲಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಜೊತೆಗೆ ಶಾಸಕರಿಗೆ ಏನ್ ಸಂದೇಶ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ರು. ಇವತ್ತು ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ. ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದರು. ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್, ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ. ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು, ನಮ್ಮ ಮನೆ ಬ್ರೇಕ್ಫಾಸ್ಟು, ಅವ್ರು ಮೈಸೂರದೇ ಬ್ರೇಕ್ಫಾಸ್ಟ್ ಅದು. ಯಾಕೆಂದರೆ ಮೈಸೂರು ಮೈಸೂರು ಟೇಸ್ಟು. ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ. ತರಬೇಕು, ಶಾಸಕರಿಗೆ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅವ್ರು ಏನೇ ತಂದರೂ ಕೂಡ ನಾವು ಎದುರಿಸ್ತೇವೆ. ಇವತ್ತು ಪರಮೇಶ್ವರ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನ ಇರಲಿಲ್ಲ. ಹೀಗಾಗಿ ಪರಮೇಶ್ವರ್ ತಾವೇ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸಲು ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಶೀಘ್ರದಲ್ಲೇ ಇನ್ನೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುವ ಎಲ್ಲ ಸಾಧ್ಯತೆ ಇದೆ.
ನಾಳೆ ರಾಜ್ಯಕ್ಕೆ ಎಐಸಿಸಿ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿ ನೀಡಲಿದ್ದಾರೆ. ನಾಳೆ ಮಂಗಳೂರಿನ ಕೋಣಾಜಿಯಲ್ಲಿ ಗುರುಗಾಂಧಿ ಸಂವಾದದಲ್ಲಿ ಕಾರ್ಯಕ್ರಮದಲ್ಲಿ ಕೆಸಿ ವೇಣುಗೋಪಾಲ್ ಭಾಗಿಯಾಗಲಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗಲಿದ್ದಾರೆ. ಈ ವೇಳೆ ಪ್ರಸಕ್ತ ಬೆಳವಣಿಗೆಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರನ್ನಾರು ಭೇಟಿ ಆಗ್ತೀರಾ ಸರ್? ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ನಾಳೆ ಹೌದು, ಒಂದೇ ಫಂಕ್ಷನಲ್ಲಿ ಇರ್ತೀವಿ. ವೇಣುಗೋಪಾಲು, ನಾನು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗೋ ಸಾಧ್ಯತೆ ಇದೆ. ಡಿಸಿಎಂ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಸಭೆ ಸಂಬಂಧಪಟ್ಟಂಗೆ ಗೃಹ ಸಚಿವ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟರು. ಬೆಂಗಳೂರಿನ ಸದಾಶಿವನಗರದಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆ, ಈಗ ಸಂತೋಷದ ವಾತಾವರಣವಿದೆ. ಬ್ರೇಕ್ಫಾಸ್ಟ್ಗೆ ನನ್ನ ಕರೆದಿಲ್ಲ, ನನ್ನ ಕರೆದಿದ್ರೆ ಹೋಗ್ತಾ ಇದ್ದೆ ಅಂತ ಹೇಳಿದರು. ಶಾಸಕ ಕದಲೂರು ಉದಯ್, ಆರ್.ವಿ. ದೇಶಪಾಂಡೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರಾಮಾಗಿ ಯಾವತ್ತೂ ಇದ್ದಾರಪ್ಪ, ಇದೇನು ಹೊಸದೇನಿದೆ, ಆರಾಮಾಗಿ ಯಾವಾಗಲೂ ಇದ್ದಾರೆ, ಅದೇನಿಲ್ಲ. ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲೆ ಅಂತ. ಮೊದಲಿಂದನೂ ಕೂಡ ಹಾಗೇ ಇದೆ ವಾತಾವರಣ. ಅದು ಕೆಲವರು ಅದನ್ನು ಕ್ರಿಯೇಟ್ ಮಾಡಿದರು, ಈಗೆಲ್ಲ ಸರಿಯಾಗಿದೆ. ಹೇಳಿದ್ದಾರೆ ಹೈಕಮಾಂಡ್ ಯಾವಾಗ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದಾಗ ಹೋಗ್ತೀವಿ ಅಂತ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಅವರು ದೊಡ್ಡ ಮಟ್ಟದಲ್ಲಿ, ಡೆಲ್ಲಿ ಮಟ್ಟದಲ್ಲಿ ಅವರು ಚರ್ಚೆ ಮಾಡಿ ಏನಾದ್ರು ತೀರ್ಮಾನ ತಗೋತಾರೆ. ಈಗ ನಾಯಕತ್ವ ಬದಲಾವಣೆ ಬಗ್ಗೆ ಪೂರ್ಣ ವಿರಾಮ ಈಗಾಗಲೇ ಆಗಿದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಗೌರವಾನ್ವಿತ ಕನ್ನಡ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸಿದ್ದರಾಮಯ್ಯ ಮನೆಯಲ್ಲಿ ಭೇಟಿಯಾಗಿ ಎಷ್ಟು ಬ್ರೇಕ್ಫಾಸ್ಟು ಹೊಟ್ಟೆ ತುಂಬಿ ಮಾಡಿದ್ರು ಅಷ್ಟೇ ಹೊಟ್ಟೆ ತುಂಬಿ ಮಾತುಕತೆನೂ ಮಾಡಿದ್ದಾರೆ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗಾಗಲೇ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮಗೂ ಸಚಿವರಾಗುವ ಆಸೆ ಇದೆ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿರುವ ಅವರು, ನಾನು 5 ಬಾರಿ ಶಾಸಕನಾಗಿದ್ದೇನೆ, ಸಚಿವರಾಗುವ ಆಸೆ ಇದೆ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಳ್ತೇವೆ ಅಂತ ಹೇಳಿದರು. ಅಂತಿಮವಾಗಿ ಬ್ರೇಕ್ ಬೀಳಲೇಬೇಕಲ್ಲ, ಎಲ್ಲರೂ ಒಂದು ಕಡೆ ಅಂತ್ಯ ಕಾಣಲೇಬೇಕಲ್ಲ. ಬಹುಶಃ ಬ್ರೇಕನ್ನು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ಶಕ್ತಿಯುತವಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೇಂದ್ರದಲ್ಲಿ ಶಕ್ತಿಯುತವಾಗಿದೆ. ಬಹುಶಃ ಎಲ್ಲದಕ್ಕೂ ಕೂಡ ತೆರೆ ಎಳಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನೀವು ಒಟ್ಟಿನಲ್ಲಿ ನನಗೆ ಫುಲ್ ಮೀಲ್ಸ್ ಕೊಡ್ಸಕ್ಕೆ ಹೊಂಟಿದ್ದೀರಾ, ನೀವು ನನ್ನ ಕೈ ಸ್ಟೇಟ್ಮೆಂಟ್ ಕೊಡಿಸಿ. ಎಲ್ಲರೂ ಸ್ಟ್ಯಾಂಡ್, ಅವ್ರವ್ರ ಸ್ಟ್ಯಾಂಡ್ಗಳೆಲ್ಲ ಅಭಿಪ್ರಾಯ ಆಗಲೇ ಹೇಳಿದ್ದೀವಿ. ಪುನಃ ನಮ್ಮ ಬಾಯಲ್ಲಿ ಯಾಕೆ ಪುನಃ ಅದನ್ನು ಹೇಳಿಸ್ತೀರಾ ನೀವು?